वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। वक्रतुंड महाकाय कोटिसर्वप्रभा निर्विघ्नं क्रमेण सर्वकार्येषु सर्वदा। नमो देव्यै महादेव्यै शिवायै शतवन्दनमः नमः प्रकृत्यै भद्रायै नियता प्रणदास्पदां सहस्रवक्त्रं सहस्रदिव्यं विशङ्गनेत्रं कपिलांशुकाढ्यं ವಿಷಾಯುಧಂ ಪ್ರಜ್ವಲದಮಷ್ಟಭಾಹಂ ತನ್ನಾಗರಾಜ ಸಮರ್ಪಣವಾಗಿ ಹಿಂದಿನಿಂದಲೂ ಕೂಡ ನೀವು ತುಂಬ ಉತ್ಸಾಹದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಕುಟುಂಬದವರು ಸಂಬಂಧಪಟ್ಟವರು ಎಲ್ಲರೂ ಕೂಡ ಸೇರಿಕೊಂಡು ಅಲ್ವಾ. ಆದ್ದರಿಂದ ವಿಶೇಷವಾಗಿ ಜೀರ್ಣೋದ್ಧಾರ ಪಡಿಸಿ ಕೆಲವು ವರ್ಷಗಳಾಯಿತು. ಆನಂತರ ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಕೂಡ ಒಳ್ಳೆಯ ರೀತಿಯಲ್ಲಿ ನೆರವೇರಿಸಿಕೊಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಈ ವರ್ಷ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದ್ರೆ, ಸ್ವಲ್ಪ ಮರಗಳೆಲ್ಲ ಇಲ್ಲಿ ಕಟ್ಟೆ ಮೇಲೆ ಬೀಳುವಂತಹ ಪರಿಸ್ಥಿತಿ ಇತ್ತು, ಮಾಡು ಹಾಳಾಗಿತ್ತು, ದಾರಿ ಸರಿ ಇರಲಿಲ್ಲ, ಮುಖ್ಯವಾಗಿ ಬರುವಂತಹ ದಾರಿ ಕೂಡ ಸರಿ ಇರಲಿಲ್ಲ. ಅದಕ್ಕಾಗಿ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡಿ ದೇವರ ಒಂದು ಅನುಗ್ರಹ ಪ್ರಾಪ್ತಿಪಡಿಸಬೇಕೆಂಬಂತಹ ಉದ್ದೇಶದಿಂದ ಆ ದಿವಸ ನಾವು ಅನುಜ್ಞೆಗಾಗಿ ಪ್ರಾರ್ಥನೆ ಮಾಡಿಕೊಂಡು ಬೇಕಾದಂತಹ ಆದಷ್ಟು ವಿಹಾರಾರ್ಥವಾಗಿ ಆಶ್ಲೇಷಾವಲಿ, ನವಕ ಕಲಶಾಭಿಷೇಕ, ಪವಮಾನ ಹೋಮ, ಆ ವಿಶೇಷವಾದಂತಹ ಒಟ್ಟು ಬ್ರಾಹ್ಮಣ ಆರಾಧನೆ, ಅನ್ನ ಸಂತರ್ಪಣೆ ಎಲ್ಲವೂ ಕೂಡ ಅಂತ ನಾಗದರ್ಶನ ಕೂಡ ಉಂಟು. ಆದ್ದರಿಂದ ಇತ್ಯಾದಿ ಕಾರ್ಯಕ್ರಮ ಇವತ್ತಿನ ದಿವಸದಲ್ಲಿ ನಾವು ನಿಶ್ಚಯ ಮಾಡಿದ ಪ್ರಕಾರವಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಹಾಗೆ ಒಳ್ಳೆಯದಾಗುವ ಹಾಗೆ ನಾಗದರ್ಶನದಲ್ಲಿ ಕೂಡ ಉತ್ತಮವಾದಂತಹ ವಾಕುಗಳು ನಮಗೆ ಪ್ರಾಪ್ತಿಯಾಗುವ ಹಾಗೆ ಅನುಗ್ರಹಿಸಬೇಕು, ಯಾವುದೇ ವಿಘ್ನಗಳು ಬರಬಾರದು ಅಂತ ಹೇಳಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ.
गतिभोगायकपत्यं प्रियन्तां ऋषयसर्वाणि स्याचार्या वेदा देवा यज्ञाश्च प्रियन्तां ब्रह्म च ब्राह्मणाश्च प्रियन्तां श्रीधरोद्यो प्रियेतां श्रद्धामेधे प्रियेतां भगवते कात्यायने प्रियतां विराजते ಹೊಂಡ ಪೂರ ಕೆತ್ತಿದ್ದಿಲ್ಲ ಹೊಟ್ಟೆ ಕಲ್ಪನೆ ಐತಿ ओम नमो भगवते तक्षकाय नमः पूर्व स्वा तक्षकम् आवाहयामि स्थापयामि पूजयामि ओम नमो भगवते वैशालाय ವರ್ಗದವರಿಗೂ ಬರತಕ್ಕಂತಹ ಸಕಲಾರಿಷ್ಟಗಳೆಲ್ಲವೂ ಪರಿಹಾರ ಮಾಡಿಕೊಟ್ಟು ನಾಗದೇವರ ಶಾಪತಾಪಾದಿಗಳನ್ನು ನಿವೃತ್ತಿ ಮಾಡಿಕೊಟ್ಟು ಮುಂದಕ್ಕೆ ಒಳ್ಳೆದಾಗುವ ಹಾಗೆ ಅನುಗ್ರಹಿಸಬೇಕು ಅನ್ನುವಂತೆ ದೇವರ ಚರಣಾರವಿಂದದಲ್ಲಿ ಎಲ್ಲರೂ ಸೇರಿಕೊಂಡು ಐಕ್ಯಮತ್ಯದಿಂದ सर्पशापं निवृत्तयत निवृत्तयत सर्वरोगान्नाशयत नाशयत दीर्घायुष्मत्सुगुणानैकपुत्रं रुद्रान् दत्त दत्त नागप्रपौत्रान् दर्पयामि ओम नमो भगवद्भ्यो नागपार्श्वदेभ्यो
अग्नये इंद्राय नमः मकरये नमः यमाय नमः निरुक्तये नमः मरुणाय नमः वायवे नमः कुबेराय नमः ईशानाय नमः अनन्ताय नमः ब्रह्मणे नमः ॐ चतुर्खावरणपूजां समर्पयामि प्रत्येकला दिसता चक्कर देऊन पैसा त्याचा इथले दाखवणे झालं ಮೂಲೆ ಒಂದು ನಾನು महाराजाय नमः अनन्तरायाय सर्वस्तोमोतिर्हस्रमुत्तमभवति सर्वस्यार्थे सर्वस्य चित्ते सर्वमेव तेनाहमाप्नोति सर्वं जयते यो वेदादो सर्वराजाय नमः वेदोक्तमन्त्रपुष्पाञ्जलिं समर्पयामि प्रार्थनां समर्पयामि ಇಲ್ಲಿ ಜಾಗದವರು ಎಲ್ಲರೂ ಇದ್ದಾರಲ್ಲ ಇಲ್ಲಿ ನಾಗದೇವರ ಸನ್ನಿಧಾನದಲ್ಲಿ ಎಲ್ಲ ಈ ನಾಗಾಲಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸದ್ಭಕ್ತರ ಪರವಾಗಿ ವಿಶೇಷವಾದಂತಹ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ ಕೆಲವು ವರ್ಷಗಳ ಹಿಂದೆ ಈ ನಾಗಾಲಯ ಜೀರ್ಣೋದ್ಧಾರ ಪಡಿಸಿದ್ರು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಚಿತ್ರಕೂಟ ರಚನೆ ಮಾಡಿಕೊಂಡು ಪ್ರತಿಷ್ಠಾಪನೆ ಆ ನಾಗ ದರ್ಶನ ಇತ್ಯಾದಿ ಎಲ್ಲ ಕಾರ್ಯಕ್ರಮ ಕೂಡ ಆಗಿತ್ತು. ಈ ಸಲ ಏನು ಅಂತ ಹೇಳಿದ್ರೆ ಸ್ವಲ್ಪ ಮರಮಟ್ಟ ಎಲ್ಲ ಇದರ ಮೇಲೆ ಬೀಳುವಂತಹ ಪರಿಸ್ಥಿತಿ ಇತ್ತು, ಮಾಡೆಲ್ಲ ಜೀರ್ಣ ಆಗಿತ್ತು, ಬರಲಿಕ್ಕೆ ದಾರಿ ಕೂಡ ಸರಿ ಇರಲಿಲ್ಲ. ಆದ್ದರಿಂದ ಅದಕ್ಕೆ ಒಂದು ದೇವರ ಅನುಜ್ಞೆಯನ್ನು ಪಡೆದು ಆ ವಿಶೇಷವಾದಂತಹ ಪ್ರಾಯಶ್ಚಿತ್ತಾದಿಗಳನ್ನು ಮಾಡ್ತೇವೆ ನಾವು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಬಂದಂತಹ ಪ್ರಕಾರವಾಗಿ ಆ ಎಲ್ಲ ಕಾರ್ಯಕ್ರಮ ದೇವರ ಅನುಗ್ರಹದಿಂದಾಗಿ ಚಂದದಿಂದ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಸಂಬಂಧಪಟ್ಟವರು ಎಲ್ಲರೂ ಕೂಡ ಇವತ್ತಿನ ದಿವಸದಲ್ಲಿ ಮಾಡಿದ್ದಾರೆ. ಒಳ್ಳೆಯ ದಿವಸ ಕೂಡ ಸಿಕ್ಕಿದೆ. ಇವತ್ತು ಪಂಚಮಿ ಉಂಟು, ಬೆಳಿಗ್ಗೆ ಷಷ್ಠಿ ಉಂಟು. ಆದ್ದರಿಂದ ಇವತ್ತು ಮಾಡಿದಂತಹ ಆ ಎಲ್ಲ ದೋಷಗಳ ಪರಿಹಾರಾರ್ಥವಾಗಿ ಏನೆಲ್ಲ ಆಗಬೇಕೋ ಅದನ್ನೆಲ್ಲ ವಿಧಿವತ್ತಾಗಿ ಯಥಾಶಕ್ತಿಯಾಗಿ ಮಾಡಿಸಿದ್ದಾರೆ. ಪುಣ್ಯಾಹ ಪಂಚಕವೇ ಪುರಸ್ಸರವಾದಂತಹ ಕಾರ್ಯಕ್ರಮ ಇರಬಹುದು, ಶುದ್ಧಿ ಕಾರ್ಯಕ್ರಮ, ಸ್ಥಳ ಶುದ್ಧಿ. ಅದೇ ರೀತಿಯಲ್ಲಿ ಆ ಪವಮಾನ ಪ್ರಾಯಶ್ಚಿತ್ತ ಹೋಮವನ್ನು ಕೂಡ ಮಾಡಲಾಗಿದೆ ಎಲ್ಲ ಪ್ರಾಯಶ್ಚಿತ್ತ ರೂಪದಲ್ಲಿ. ಅದೇ ರೀತಿಯಲ್ಲಿ ನವಕ ಕಲಶಾಭಿಷೇಕ ಪುರಸ್ಸರವಾಗಿ ನವಕ ಪ್ರಧಾನ ಹೋಮವನ್ನು ಕೂಡ ಮಾಡಲಾಗಿದೆ. ಮತ್ತು ಸರ್ವ ಪ್ರಾಯಶ್ಚಿತ್ತ ರೂಪದಲ್ಲಿ ಆಶ್ಲೇಷಾಬಲಿ ಸೇವೆಯನ್ನು ಕೂಡ ವಿಧಿವತ್ತಾಗಿ ಯಥಾಶಕ್ತಿಯಾಗಿ ಮಾಡಿಸಿದ್ದಾರೆ. ಅದೇ ರೀತಿಯಲ್ಲಿ ಬೇಕಾದಂತಹ ಪಂಚಾಮೃತ ಪುರಸ್ಸರವಾದಂತಹ ಸ್ನಪನ ಕಲಶಾಭಿಷೇಕ ಎಲ್ಲ ಮಾಡಿದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ನಾಗದೇವರು ಸಂತೃಪ್ತರಾಗಬೇಕು. ನಂಬಿದಂತಹ ಎಲ್ಲ ಸಂಬಂಧಪಟ್ಟವರಿಗೆ ಬರತಕ್ಕಂತಹ ಯಾವುದೇ ರೀತಿಯ ದುರಿತಗಳು, ಜನ್ಮಾಂತರೀಯವಾದಂತಹ ಸರ್ಪಶಾಪ, ಸರ್ಪ ಕೋಪಗಳು ಏನಿದ್ರೂ ಕೂಡ ಸಂಪೂರ್ಣ ಪರಿಹಾರ ಆಗಬೇಕು. ಎಲ್ಲರಿಗೆ ಒಳ್ಳೆಯ ದೀರ್ಘಾಯುಷ್ಯ, ಆರೋಗ್ಯ, ಐಶ್ವರ್ಯ, ಧನಧಾನ್ಯ ಸಮೃದ್ಧಿಯಾಗಿ ಅವರವರ ಇಷ್ಟಾರ್ಥ ಎಲ್ಲ ಸಿದ್ಧಿಯಾಗುವಂತೆ, ಅವರು ಮಾಡತಕ್ಕಂತಹ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲೂ ಕೂಡ ಅಭಿವೃದ್ಧಿಯಾಗಿ ಅವರ ಮನಸಾಭಿಷ್ಟವನ್ನೆಲ್ಲ ನೆರವೇರಿಸಿಕೊಟ್ಟು ಆ ನಾಗದೇವರನ್ನು ಗಟ್ಟಿಯಾಗಿ ಅವರು ನಂಬಿ ಭಕ್ತಿಯಿಂದ ಶ್ರದ್ಧೆಯಿಂದ ವಿಶೇಷ ರೀತಿಯಲ್ಲಿ ಆರಾಧನೆಯನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಡಿದಂತಹ ಸೇವೆಯಿಂದ ದೇವರು ಸಂತೃಪ್ತರಾಗಿ ಒಳ್ಳೆಯದಾಗುವ ಹಾಗೆ
ಅದೇ ರೀತಿಯಲ್ಲಿ ನಾಗದರ್ಶನ ಕೂಡ ಆಗ್ಲಿಕ್ಕೆ ಉಂಟು ಈ ಪ್ರಸನ್ನ ಕಾಲದಲ್ಲಿ. ಆದ್ದರಿಂದ ಆ ನಾಗಪಾತ್ರೆಗಳ ಮೂಲಕವಾಗಿ ಅಮೃತ ವಾಕ್ಯವನ್ನು ಕೊಟ್ಟು ಅನುಗ್ರಹಿಸಬೇಕು ಅಂತ ಹೇಳಿ ನಾಗದೇವರ ಚರಣಾರವಿಂದದಲ್ಲಿ ಪ್ರಾರ್ಥನೆ. ಗೋವಿಂದಾಣಿ ಗೋವಿಂದ. ಯಜಮಾನ್ 10 ಇವು ನನ್ನ ನಂಬಿದ ಮೂಲ ಸಂಸಾರ. ಕ್ಷೇತ್ರವರ್ಗ ಬ್ರಹ್ಮವರ್ಗ ನೀರಿಟ್ಟುಕೊಂಡು ಸ್ಥಳದಲ್ಲಿ ಸಾನ್ನಿಧ್ಯಕ್ಕೆ ಪ್ರಾರ್ಥನಾ ಪುರಸ್ಸರವಾಗಿ ಪಂಚಾಮೃತ ಪುರಸ್ಸರ ಬೇಕಾದಷ್ಟು ನವರ ಕಲಶಾಭಿಷೇಕ ಪ್ರಧಾನ ಪ್ರಾಯಶ್ಚಿತ್ತ ಯಾಗಾದಿಗಳು ಅನಂತ ಕುಟುಂಬ ತೃಪ್ತಿರ್ದಿಶಾರ್ಥವಾಗಿ ಆಶ್ಲೇಷಾಬಲಿ ಸೇವಾದ ನಡೆಸಿಕೊಟ್ಟು ಕ್ಷೇತ್ರದಲ್ಲಿ ಸಾನ್ನಿಧ್ಯಕ್ಕೆ ನಡೆಸಿಕೊಟ್ಟ ಸತ್ಕಾರ್ಯ ಆದುಂಟಷ್ಟೇ ಅನಂತ ಕುಟುಂಬಕ್ಕೂ ಬಹಳ ಸಂತೃಪ್ತಿ ಆಗಿದೆ. ತಿಳಿಸಿಬಿಡಿ ಅವರಿಗೆ. ಇಡೀ ನನ್ನ ನಂಬಿದ ಸಂಸಾರ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಈ ಪೂರ್ವ ಹಿರಿಯರಿಂದ ಆರಾಧನೆ ಪಡಿಸ್ಕೊಂಡು ಬಂದಿರ್ತಕ್ಕಂಥ ನನ್ನ ಸೇವಾ ಆರಾಧನೆ ಪಡಿಸ್ಕೊಂಡು ಇವತ್ತಿನಲ್ಲೂ ಪ್ರಾಯಶ್ಚಿತ್ತ ಪೂರ್ವಕವಾಗಿ ಶ್ರದ್ಧಾಭಕ್ತಿಯಿಂದ ನಡೆಸಿಕೊಟ್ಟ ಸತ್ಕಾರ್ಯಗಳು ಸಾನ್ನಿಧ್ಯ ಚಿತ್ತಕ್ಕೂ ತೃಪ್ತಿ ಆದಂತೆ ನಂಬಿದ ಸಂಸಾರಕ್ಕೂ ಮುಂದಕ್ಕೂ ಅವರಿಗೆ ಬೇಕಾದ ಸಂತತಿ ಸಂಪತ್ತು ಅನುಗ್ರಹಿಸಿ ಅನಂತ ಕುಟುಂಬ ತೃಪ್ತಿ ಆದಂತೆ ನಂಬಿದ ಸಂಸಾರಕ್ಕೆ ಪರಿಪೂರ್ಣ ತೃಪ್ತಿ ಪ್ರಸಾದ ಅನುಗ್ರಹವಂತೆ ನಡೆಸಿಕೊಟ್ಟಿದ್ದೇನೆ. ತಿಳಿಸ್ಬಿಡಿ. ಸಂಸಾರ ಎಲ್ಲ ಐಕ್ಯತೆಯಲ್ಲಿ ಏಕರಾಶಿಯಲ್ಲಿ ಇದ್ದಾರಷ್ಟೇ. ಅದರಂತೆ ಈ ಸ್ಥಳದಲ್ಲಿ ವಿಶೇಷ ರೂಪದಲ್ಲಿ ಸಾನ್ನಿಧ್ಯ ಬರಲಿಕ್ಕೆ ಏನು ಕಾರಣ ಉಂಟು? ಸ್ವಲ್ಪ ಇಲ್ಲಿ ಎಲ್ಲ ಕಷ್ಟ ಆಗ್ತಿತ್ತು ಬರಲಿಕ್ಕೆ, ದಾರಿಯೇ ಸರಿ ಕಟ್ಟೆ ಇರಲಿಲ್ಲ, ಮತ್ತು ಪೂಜೆ ಮಾಡಲಿಕ್ಕೆ ಮತ್ತು ಮರ ಎಲ್ಲ ಇದರ ಮೇಲೆ ಬಿಡುವಂತಹ ಪರಿಸ್ಥಿತಿಯಲ್ಲಿತ್ತು. ಮಳೆಗಾಲದಲ್ಲೆಲ್ಲ ಹೆದರಿಕೆ ಆಗ್ತಿತ್ತು. ಆದ್ದರಿಂದ ಆ ದೇವರ ಒಂದು ಅನುಜ್ಞೆಯನ್ನು ಪಡೆದು ಅದಕ್ಕೆ ಬೇಕಾದಂತಹ ಪ್ರಾಯಶ್ಚಿತ್ತ ಮಾಡ್ತೇವೆ ಅಂತ ಹೇಳಿ ಅದನ್ನೆಲ್ಲ ಸರಿಪಡಿಸಿದ್ದಾರೆ. ಒಳ್ಳೆಯ ನೆಲ ಕೂಡ ಸರಿ ಇರಲಿಲ್ಲ, ಅದನ್ನೆಲ್ಲ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ಸೇವೆ ಮಾಡಿ ಉಂಟು ಮಾಡಿದ್ದೇವೆ. ಆಗಲಿಕ್ಕೂ ಪ್ರಾರ್ಥನಾ ಪುರಸ್ಸರವಾಗಿ ಸ್ಥಳದಲ್ಲಿ ಸಾನ್ನಿಧ್ಯ ಪ್ರಾರ್ಥಿಸಿಕೊಂಡಿರ್ತಕ್ಕಂಥ ಅವರಿಗೆ ಅನುಗ್ರಹ ಕೊಟ್ಟಿದ್ದೇನೆ. ಏನು ಕುಂದರೆ ಕೊಡಲಿಲ್ಲ ಇವರಿಗೆ. ಹೌದು. ಅದಾಗಿಯೂ ವೃಕ್ಷಛೇದನಾದರೂ ಸಾನ್ನಿಧ್ಯಕ್ಕೆ ಬೇಕಾದ ತಂಪಾಶಿರತಕ್ಕ ಸ್ಥಳ ಛೇದನಾದರೂ ನೀವು ಪಡಿಸಿ ಈ ಸ್ಥಳದ ಇವತ್ತು ನಡೆಸಿಕೊಟ್ಟ ಪ್ರಾಯಶ್ಚಿತ್ತಗಳು ತೃಪ್ತಿ ಆಯ್ತಿದೆ. ಆದರೆ ಮುಂದೆ ಕೊಂದಲ್ಲಿ ವೃಕ್ಷ ನಟು ಹೂ ಬರುವಂಥ ವೃಕ್ಷ ನಟು ನನಗೆ ತಂಪು ಬರುವಂತೆ ಸ್ವಲ್ಪ ಸ್ಥಳದವರು ಜಾಗ್ರತಾ ಸ್ಥಳ ನಡೆಸ್ಕೊಂಡು ಬರಬೇಕು. ತಿಳಿಸ್ರಿ. ಬಾಕಿ ಉಳಿದ ಮಟ್ಟಿಗೆ ಪೂರ್ವಕಟ್ಟು ಪ್ರಕಾರ ಇಲ್ಲಿ ಯಾವ ರೀತಿ ಸೇವಾ ಆರಾಧನೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದನ್ನು ನಂಬಿದ ಸಂಸಾರ ಐಕ್ಯತೆಯಲ್ಲಿ ಸರ್ವರು ಏಕತ್ರವಾಗಿ ಏಕರಾಶಿಯಲ್ಲಿ ಏಕಭಕ್ತಿಯಲ್ಲಿ ನಡೆಸ್ಕೊಂಡು ಹೋದಲ್ಲಿ ಈ ಪೂರ್ವದಿಂದ ಯಾವ ರೀತಿ ಅವರಿಗೆ ರಕ್ಷಣೆ ಕೊಟ್ಟಿದ್ದೇನೆ ಆ ಪ್ರಕಾರ ಮುಂದಕ್ಕೆ ಏನು ಕುಂದುಕೊರತೆ ಬರಂತೆ ಸಂಸಾರಕ್ಕೆ ನಾನು ರಕ್ಷಣೆ ಕೊಟ್ಟು ಅನುಗ್ರಹದಂತೆ ನಡೆಸಿಕೊಡ್ತೇನೆ. ತಂಪಾಗಬೇಕು, ಹೂ ಬರೋದು ನಡೆಸಬೇಕು. ಆಯ್ತು, ದೇವರ ಸಂತೃಪ್ತಿ ಹೇಳಿಕೊಂಡು ನಿಮ್ಮದು ದೇವರ ಹತ್ರ ಕೇಳುವುದಷ್ಟೇ ಐಕ್ಯಮತ್ಯ ಕುಟುಂಬದಲ್ಲಿ. ಮತ್ತೆ ವ್ಯವಹಾರ ಮಾಡ್ತಾ ಇದ್ದಾರೆ, ಅವರು ಉದ್ಯೋಗ ಮಾಡ್ತಾ ಇದ್ದಾರೆ, ಅದರಲ್ಲಿ ಕೂಡ ಅಭಿವೃದ್ಧಿ ಆಗಬೇಕು ಅವರಿಗೆ. ಆಗ್ಲಿಕ್ಕೂ ಅವರವರು ಇಟ್ಟ ಪ್ರಾರ್ಥನೆಯನ್ನು ದೇವರು ನಡೆಸಿಕೊಡುದು ಅಷ್ಟೇ. ಇಷ್ಟವರೆಗೆ ಈ ಸ್ಥಳದಲ್ಲಿ ಏನು ಭಕ್ತಿ ನಡೆಸ್ಕೊಂಡಿದ್ದರೆ ಅದಕ್ಕೆ ನಾನು ಅನುಗ್ರಹ ಕೊಟ್ಟಿದ್ದೇನೆ. ಇಲ್ಲಿ ಸಂಸಾರ ಜೀರ್ಣೋದ್ಧಾರ ಪಡಿಸಿದಂತೆ ಸಂಸಾರಕ್ಕೆ ಏನು ಕುಂದುಕೊರತೆ ಕೊಡಲಿಲ್ಲ. ಕ್ಷೇತ್ರದಲ್ಲಿ ನೀವು ಆಗತಕ್ಕ ಆರಾಧನೆ ಆದರೂ ಪೂರ್ವಕಟ್ಟು ಪ್ರಕಾರ ನಡೆದಕ್ಕೆ ಆ ಪ್ರತಿಷ್ಠಾ ವೃದ್ಧಂತಿ ಆದರೂ ನೀವು ಕ್ರಮಂತ ನಡೆಸ್ಕೊಂಡು ಬಂದೆ. ಮೂಲಕಟ್ಟು ಪ್ರಕಾರ ಸೇವಾ ನಡೆಸ್ಕೊಂಡು ಬಂದೇನೆ.
ಬಾಕಿಯವರು ನಂಬಿಕೊಂಡು ಬರ್ತಕ್ಕ ಧರ್ಮ ದೈವಗಳ ಸೇವೆಯನ್ನು ಕ್ರಮವಾಗಿ ನಡ್ಸ್ಕೊಂಡು ಬಂದಲ್ಲಿ ಸಂಸಾರಕ್ಕೆ ಏನು ಕೊರತೆ ಬರುತ್ತೆ ನಾನು ಮುಂದಕ್ಕೆ ರಕ್ಷಣೆ ಕೊಟ್ಟು ಆರಂಭಿಸಿ ನಡೆಸ್ಕೊಡ್ತೀನಿ. ಹೌದು, ಆರೋಗ್ಯ ಕೂಡ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ದೇವರು ಅನುಗ್ರಹಿಸಬೇಕು. ಆಗ್ಲಿಕ್ಕೂ ಅದರ ಬಗ್ಗೆ ಸಾನ್ನಿಧ್ಯಕ್ಕವೇ ಇವತ್ತಿಗೆ ಪಡಿಸಿದ ಸೇವಾದಿಗಳು. ಎರಡನೇದಾಗಿ ಜನ್ಮಾಂತರವಾಗಿ ಬಂದಿರತಕ್ಕ ದೋಷಗಳಿದ್ರೆ ನನ್ನ ಸೇವೆಯಿಂದ ಅವನಿಗೆ ಮಾಪಿ ಕೊಡ್ತೇನೆ, ಮುಂದಕ್ಕೆ ಅವನಿಗೆ ಪರಿಪೂರ್ಣ ಆರೋಗ್ಯ ಕೊಟ್ಟು ಅವನ ಸಂಸಾರಕ್ಕೂ ಒಂದು ಆರೋಗ್ಯವಂತೆ ನಡೆಸ್ಕೊಡ್ತೇನೆ ಲಕ್ಷ್ಮೀ. ಬ್ರಹ್ಮವರ್ಗ ಪ್ರಸಾದ ಇದು ಸಂಸಾರ ಉದ್ದೇಶಾರ್ಥವಾಗಿ ನೀವು ನಡೆಸಿಕೊಟ್ಟ ಸತ್ಕರ್ಮಗಳು ಅನಂತ ಕುಟುಂಬ ತೃಪ್ತಿಯಾಗಿದ್ದಲ್ಲಿ ಅನಂತ ಕುಟುಂಬ ಸಂತೋಷ ಪ್ರಸಾದ ಅನುಗ್ರಹ ಸ್ಥಳದಲ್ಲಿ ನಡೆಸಿಕೊಡ್ತಾರೆ. ಬ್ರಹ್ಮವರ್ಗ ತಗೊಳ್ಳಿ ಸಾನ್ನಿಧ್ಯ ಸೇವಾ ಪೂಜೆಯವರಿಗೆ ವಿಶೇಷವಾಗಿ ನನ್ನ ನಡೆಸ್ಕೊಂಡು ಅನುಕೂಲ ಪ್ರಸಾದ ಬನ್ನಿ ಪ್ರಸಾದ ಇವರು ನಿಮ್ದೆಲ್ಲ ಕೇಳಿಕ್ಕೆ ಉಂಟಾ? ಆಯಿತಾ? ಅವ್ರದ್ದು ಏನಾದರೂ ಉಂಟಾ? ಜಾಗ ಡಿಸೈನ್ನೆಲ್ಲ ಇದ್ದಾರೆ ಇದ್ದಾರಾ? ಪುಣ ನಿಮಗೂ ಚಾಸ್ಬೇಕು ತಾನೆ ಇದ್ರೆ ಕೇಳಿ. ಭೇಟಿಗಾರೆ ದೂರ್ಕಾರ ಸ್ಥಳದವರಿದ್ದಾರೆ. ಜಾಗದ ಪ್ರಸಾದ ಜಾಗದಾರ ಸ್ಥಳದಲ್ಲಿ ಸಾನ್ನಿಧ್ಯ ಸ್ಥಳ ಶುದ್ಧೀಕರಣ ಇಟ್ಕೊಂಡು ಬಾ. ಸಂಸಾರ ಬರುವಕಾಲಿ ನಿಂದಾಗ್ತಕ್ಕ ಯಾರಿಗೆಲ್ಲ ಸಂವಿಧಾನಕ್ಕೆ ತೃಪ್ತಿ ಆಗಿದೆ ಅನುಗ್ರಹ ಪ್ರಸಾದ ಮುಂದಕ್ಕೂ ನಡ್ಸ್ಕೊಂಡು ಅನುಗ್ರಹ ಕೊಟ್ಟು ನಡ್ಸ್ಕೊಂಡು ಬೇರೆ ಭಾರಿ ಸಹಕಾರ ಕೊಡ್ತಾರೆ. ಇಲ್ಲಿ ಪೂರ್ವದಿಂದ ನನ್ನನ್ನು ನಂಬಿಕೊಂಡು ಬಂದಿದ್ದೆ. ಸಂಸಾರಕ್ಕೂ ಸಹ ಇಲ್ಲಿ ಪ್ರಾರ್ಥಿಸುವ ಪ್ರಕಾರ ಅವರಿಗೆ ಬೇಕಾದ ಸಹಕಾರ ಕೊಟ್ಟು ನನ್ನ ಮಾಹಿತಿ ಮುಂದಕ್ಕೂ ನನ್ನನ್ನು ನಂಬಿಕೊಂಡು ನಿನ್ನ ಸಂಸಾರ ಪೂರ್ಣ ಸುರೇಶ ರಮೇಶ್ ಖಂಡಿತ ಹೇಗೋತೆ ಅಗೋರ ಅಗೋರ ಬಂದ ಅಗೋರ ಸುರೇಶ್ ಅವರೇ ಅಂಚಣೆ ಅವರು ಕೇಂದ್ರ ದೂರ್ತಾರೆ ಯೋ ರಮೇಶ್ ಯೋ ಸುರೇಶ್ ಯೋ ಪ್ರಸಾದ್ ಗೆತ್ತಲ್ ಜಯ ಇವರು ಇಲ್ಲಿ ಈ ಬನಕ್ಕೆ ಹೊಸದಾಗಿ ಸೇರ್ಪಡೆಯಾದ ನೆಂಟರು ಇವರೇ ಓದಿಗೆ ಇವರು ಮತ್ತೆ ಸೇರ್ಪಡೆಯಾದದ್ದು ಅಲ್ವಾ ಇವರು? ಇವರು ಆದರೂ ಈಗ ಭಕ್ತಿಯಿಂದ ಇದೇ ಮೂಲ ಅಂತ ಅವ್ರಿಗೆ ಗೊತ್ತಾಗಿದೆ, ಬರ್ತಾ ಇದ್ದಾರೆ. ಅವರ ಮೂಲದಲ್ಲಿ ಒಂದು ಜಲ ಶೋಧನೆ ಮಾಡ್ತಾ ಇದ್ದಾರೆ ಅಲ್ವಾ? ಮೂಲ ಕಾರಣ ಏನು ಕೇಳಿದ್ರೆ ಅಲ್ಲಿ ಸಂಬಂಧಪಟ್ಟ ನನ್ನ ದೃಷ್ಟಿ ಉಂಟು, ನನ್ನ ನಡೆ ಉಂಟಲ್ಲಿ ಆ ಜಾಗದಲ್ಲಿ ಸಾನ್ನಿಧ್ಯ ದೋಷದ ಕಾರಣ ಅವರಿಗೆ ಜಲಕ್ಕೆ ಅದ್ರ ಬಗ್ಗೆ ನೀನು ಇದಕ್ಕೆ ಸಂಬಂಧಪಟ್ಟ ಸಾನ್ನಿಧ್ಯಕ್ಕೆ ಗೋಮಾನ ಕಲಶಾಭಿಷೇಕ ಪಕ್ಷದಲ್ಲಿ ತೀರ್ಥ ಹಾಕಿ ಜಲ ನಾನು ಸಾನ್ನಿಧ್ಯಕ್ಕೆ ಕೈಗೆ ಮೂಲ ಸಾನ್ನಿಧ್ಯಕ್ಕೆ ಪ್ರಾರ್ಥಿಸಿ 12 ಕಂತಿನ ಹೃದಯ ನಾನು ಭಕ್ತಿ ಮಾಡ್ತೀನಿ. ಅವರಿಗೆ ಸಹ ಭಾರಿ ನಂಬಿ ಬಂದಿದ್ದಾರೆ. ಇವರು ಬ್ಯಾಂಗ್ಳೂರಿನಲ್ಲಿ ಆಡಿಟ್ ಆಗಿದ್ದಾರೆ. ಇವರಿಗೆ ಸಹ ಸಂತತಿ ಬಗ್ಗೆ ಒಂದು ಪ್ರಸಾದ ಇದೆ ಇದೇ ಹೇಳಿ ನಂಬಿ ಬಂದಿದ್ದಾರೆ. ಈ ಸ್ಥಳದಲ್ಲಿ ಸಾನ್ನಿಧ್ಯ ಪ್ರಕಾರ ಒಂದು ಹಿರಿಯರೇ ಈ ಕುಟುಂಬಕ್ಕೆ ಸ್ವಲ್ಪ ಸಾಹಿತ್ಯ ಪ್ರಕೋಪ ಉಂಟು. ಒಂದು ಸ್ವಲ್ಪ ಸಂಸ್ಕಾರ ಮೊದಲನೇದಾಗಿ ಪಡಿಸ್ಕೊಳ್ಳಿ. ತದನಂತರ ಸಂಧಾನ 12 ಕಂತಿನ ವೃತಸ್ಥಾನ ಸಂತತಿ ಕೊಡ್ತೇನೆ. ಅದ ನಂತರ ಆ ಶಿಶು ಇಟ್ಕೊಂಡು ಇಲ್ಲಿ ಆಶ್ಲೇಷ ಪ್ರಸಾದ ಕೊಡ್ತೇನೆ. ಸರ್ಪ ಸಂಸ್ಕಾರ ಮಾಡಬೇಕು. ಮತ್ತೆ ಸಂತತಿ ಆದ ಮೇಲೆ ಆಶ್ಲೇಷ ಮಗುವನ್ನು ಇಟ್ಕೊಂಡು ಆಯ್ತಾ? ದೇವರು ನಡೆಸ್ತಾರೆ. ಅದೇ ಸತ್ಯ ಹೌದು ತಯಾರು ಮಾಡಿ ಆಯ್ತಾ? ಬೇಗ ಆದಷ್ಟು ಬೇಗ
ಶುದ್ಧ ಮಾಡಬೇಡಿ, ಬೆಂಕಿ ಹಾಕಬೇಡಿ, ಶುದ್ಧ ಮಾಡಿ ಇದಕ್ಕೆ ಸಂಬಂಧ ಉದ್ಯೋಗ ರಕ್ಷಿತ ಪ್ರಸಾದ ಆಯ್ನ ಕಲಂಚಿ ಬಲೆ ಪ್ರಸಾದ ಆಯ್ನ ಕಲಂಚಿ ಉದ್ಯೋಗಕ್ಕೆ ಎಲ್ಲ ಇವರು ಉದ್ಯೋಗಕ್ಕೆ ಅವರೇನೋ ಪ್ರಾರ್ಥನೆ ಇಟ್ಟಿದ್ದಾರೆ, ದೇವ್ರು ನಡೆಸಿಕೊಟ್ರೆ. ಬಿಡಿ ಕಾಗದದ ಹೊಟ್ಟೆ ಉಂಟಲ್ಲ ಅದರಲ್ಲಿ ಪಂಚಕಜ್ಜಾಯ ಕವರ್ ಒಟ್ಟಿಗೆ ಸಾಕ ಒಂದೊಂದು ಗಡಿ ಇಡಿ ಹೂ ಇಡ್ಬೇಕಾಯ್ತಾ ಕಳಿವಾ ಹತ್ತು ತಯಾರು ಮಾಡಿ ದೇವ್ರಿಗೆ ಹೇಳ್ತೀನಿ तू कसं क्या म्हणून सांगला की द्यावा द्यावा ಒಂದೊಂದು ದಿವಸ ಇಷ್ಟು ಕೆಲಸ ಮಾಡ್ಲಕ್ಕೆಲ್ಲ ಎಲ್ಲ ಮಾಡಿದೆ ಅವ್ರು ಇವರಿಗೆ ಸ್ವಲ್ಪ ಜಾಸ್ತಿ ಇದು ಸ್ವಲ್ಪ ದೇವರದು ಇದೇ ಜಾಸ್ತಿ ಉಂಟು. ಇದು ದರ್ಶನ ಆವೇಶ ಸ್ವಲ್ಪ ಅದರಲ್ಲೇ ಇರೋದು. ಇಲ್ಲಿ ಹೋದ್ರೆ ಅಲ್ಲೇ ನಿಂತ ಹೌದು ವಿದ್ಯೆ ಇದೆ ಪ್ರಕಾಶ್ ಪ್ರಕಾಶ್ ತೀರ್ಥ ಮತ್ತು ತೀರ್ಥ ಪ್ರಸಾದ ತೀರ್ಥ ಪ್ರಸಾದ ಈಗ ಭಾರಿ ಭಾರಿ ಒಳ್ಳೆ ಮುಂದೆ ಬರ್ತಾ ಇದ್ದಾರೆ. ಅಲ್ಲ ಅದು ಅದು ಅಲ್ಲೇ ಇರಲಿ ತೀರ್ಥ ಪ್ರಸಾದ ಈಚೆಂದ ಬಂದರೆ ಇಲ್ಲಿ ಉಂಟು ತೀರ್ಥ ಇಲ್ಲಿ ಉಂಟು ಸಂಸ್ಕೃತದಲ್ಲಿ ಮತ್ತು ಗಂಧದಲ್ಲಿ ಸ್ವಲ್ಪ ಹೂವೆಲ್ಲ ಇಟ್ಕೊಡಿ ಆಯ್ತಾ ಮತ್ತೆ ಬಟ್ಟಲು ಕೊಡ್ತಾರೆ ಇನ್ನು ಬಟ್ ಮಾಡ್ತಾರೆ ನಮ್ಮೊಟ್ಟಿಗೆ ಒಂಚೂರು ನಮ್ಮೊಟ್ಟಿಗೆ ತೀರ್ಥ ಪ್ರಸಾದ ಮಾತ್ರ ಏನು ಕೊಡ್ತೀರಾ ಕೊಡ್ತಾರೆ ಮಗಳು
ಚೂರು ನನ್ನ ಪಟ್ಟು ಕೊಡ್ಪೇರು ಸರಿ ಯಜಮಾನ್ರು ಅಣ್ಣ ಯಜಮಾನ್ ಬೇಕಾದ ಬ್ರಹ್ಮವರ್ಗ ಪೂರ್ವ ಹಿರಿಯಿಂದ ಆರಾಧನೆ ಸಾನ್ನಿಧ್ಯ ಸ್ಥಳ ಶುದ್ಧಿಗೋಸ್ಕರವಾಗಿ ಬೇಕಾದ ಪಂಚಾಮೃತ ತಪನ ಕಲಶಾಭಿಷೇಕ ಬೇಕಾದ ಪ್ರಾಶ್ಚಿತ್ಯಾಗ ಕಾಶ್ಮೀರ ಅನಂತ ಕುಟುಂಬಕ್ಕೆ ತೃಪ್ತಿ ಆಗುವಂತೆ ನೀನು ನಡೆಸಿಕೊಟ್ಟ ಸತ್ಕರ್ಮಗಳು ಸಾನ್ನಿಧ್ಯ ತೃಪ್ತಿ ಆಗಿದೆ. ಇಡೀ ನಿನ್ನ ನಂಬಿದ ಸಂಸಾರ ಶುದ್ಧ ಭಕ್ತಿಯಿಂದ ಮುಂದಕ್ಕೆ ಇಲ್ಲಿ ಆಗತಕ್ಕ ಕಟ್ಲಗಂಧಾಚಾರ ನಡೆಸ್ಕೊಂಡು ಹೋದಂತೆ ಆ ಧರ್ಮದೈವದ ಸೇವೆ ನಿಮ್ಮ ಹಿರಿಯರಿಂದ ಆರಾಧ ಬರ್ತಕ್ಕ ಆ ಮಹಾವಿಷ್ಣು ಸೇವೆಯನ್ನು ನೀವು ನಡೆಸ್ಕೊಂಡು ಬಂದಿದ್ದೀರಿ. ಸಂಸಾರಿಕವಾಗಿ ಬರ್ತಕ್ಕ ಯಾವ ದೋಷಗಳಿದೆ ಸ್ಥಳದಲ್ಲಿ ಏನು ಭಕ್ತಿಪೂರ್ವಕವಾಗಿ ನೀವು ಪ್ರಾರ್ಥಿಸಿಕೊಳ್ತೀರೋ ಆ ಕಾಲದಲ್ಲಿ ನಿಮಗೆ ಬೇಕಾದ ಇಷ್ಟಾರ್ಥ ನಡೆಸಿಕೊಟ್ಟು ಇಡೀ ಸಂಸಾರಕ್ಕೆ ಹೋದಲ್ಲಿ ಬಂದಲ್ಲಿ ಕುಟುಂಬ ಉದ್ಧಾರ ಆಗುತ್ತೆ ನಡೆಸಿಕೊಡ್ತೇವೆ. ನಡೆಸಿಕೊಟ್ಟ ಸೇವೆಗಳು ತೃಪ್ತಿಯಾಗಿದೆ. ಈಗ ಪೂರ್ಣ ಪ್ರಸಾದ ಕೊಡ್ತೇನೆ. ಆದರೆ ನನ್ನ ಮೂಲ ಜಾಗದಲ್ಲಿ ಒಂದು ವೃಕ್ಷ ನಟ್ಟು ಮುಂದಕ್ಕೆ ತಂಪು ಬರುವಂತೆ ಸ್ವಲ್ಪ ಜಾಗ್ರತೆ ಮಾಡ್ಬೋದು. ಹಾಗೆ ನಿಮಗೆ ಕೊರತೆ ಬರ್ತದೆ ಅನುಗ್ರಹ ಕೊಟ್ಟು ನಡೆಸಿಕೊಡ್ತೇನೆ. ಸೇವೆ ವಾದ್ಯ MSc ಸೈಕಾಲಜಿ ಒಳ್ಳೆ ಸಾನ್ನಿಧ್ಯಕ್ಕೆ ತೃಪ್ತಿ ಉಂಟು, ಸಂತೋಷ ಆಗಿದೆ. ಕುಟುಂಬಕ್ಕೆ ಅನುಗ್ರಹ ಕೊಡ್ತೇನೆ. ನಿಧಾನಕ್ಕೆ ಸೇರೋಣ. ಸೇವೆ
प्रतिग्रहणेन वासुकी महानागराज प्रीयताम् ओम तत्सत् कृष्णार्पणमस्तु वैष्णवबाहुभ्यां विष्णुहस्ताभ्याम् अग्नेयस्तेजसा सूर्यस्य वर्चस्येन्द्रस्येन्द्रेणाभिषिञ्चामि बलाय श्रीयशदयन्नाद्याय भूर्भुवस्वः सहस्राक्षेण शतजाहरवन्तां शतमवसन्तान् शतमिन्द्राग्ने सवितां बृहस्पतिः शतायुषाः विषेमं पुनर्दुः आहार्षन्त्वा विदन्त्वा पुनरागाः पुनर्दमा सर्वाः अङ्गः सर्वन्ते चक्षुस्सर्वमाजश्च देविदम् ಅಯ್ಯವರೇ ಎಲ್ಲ ನಾಗದೇವರಿಗೆ ತೃಪ್ತಿಯಾಗಿದೆ ಅಂತ ಬಂದಿದೆ ದರ್ಶನದಲ್ಲಿ ಅಲ್ವಾ ಅದ್ರ ಮೇಲೆ ನಾವು ಏನು ಹೇಳಬೇಕಂತಲೇ ಇಲ್ಲ ಎಲ್ಲ ಆಗಿದೆ ಅಂತ ಲೆಕ್ಕ ಆ ಪ್ರಕಾರವಾಗಿ ನಿಮ್ಮ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಕುಟುಂಬದವರು ಸಂಬಂಧಪಟ್ಟವರು ಇಲ್ಲಿಯವರು ಊರಿನವರು ಪರವೂರಿನವರು ಎಲ್ಲರೂ ಸೇರಿ ಐಕ್ಯ ಭಾವದಿಂದ ನಮ್ಮ ನಾಗದೇವರು ಎಂಬಂತಹ ಭಾವನೆಯಿಂದ ಒಳ್ಳೆ ಭಾವನೆಯಿಂದ ನೀವು ಭಕ್ತಿ ವಿಶ್ವಾಸ ಇಡ್ತೇವೆ ಅದೇ ರೀತಿಯಲ್ಲಿ ನಮಗೂ ಕೂಡ ಒಳ್ಳೇದು ಮಾಡ್ತಾರೆ ಅಂತ ಉಂಟು ಆದ್ರಿಂದ ವಿಶ್ವಾಸೋ ಫಲದಾಯಕ ವಿಶ್ವಾಸನಿಂದ ಮುಖ್ಯ ಆ ಪ್ರಕಾರವಾಗಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ಮಾಡಿದಂತಹ ಎಲ್ಲಾ ಸತ್ಕರ್ಮದಿಂದಾಗಿ ವಿಶೇಷವಾದಂತಹ ಆಶ್ಲೇಷಾಬಲಿ ಸೇವೆ ಇರಬಹುದು ಅವಮಾನ ಪ್ರಾಯಶ್ಚಿತ್ತ ಅದೇ ರೀತಿಯಲ್ಲಿ ನವಕ ಕಲಶಾಭಿಷೇಕ ಪುರಸ್ಸರವಾದಂತಹ ಪ್ರಧಾನ ಹೋಮ ಎಲ್ಲವನ್ನು ಕೂಡ ಒಟ್ಟು ಆರಾಧನೆ ಬ್ರಾಹ್ಮಣ ಸಂತರ್ಪಣೆ ಎಲ್ಲವನ್ನು ಕೂಡ ವಿಧಿವತ್ತಾಗಿ ಮಾಡಿದ್ದೀರಿ ಇನ್ನು ಮಾಡಿದಂತಹ ಸೇವೆಯಲ್ಲಿ ಜ್ಞಾತಾಜ್ಞಾತವಾಗಿ ಏನಾದರೂ ಲೋಪದೋಷಗಳಾಗಿದ್ದ ಪಕ್ಷದಲ್ಲಿ ಅಲ್ವಾ ಮನುಷ್ಯರು ನಾವು ಏನಾದರೂ ಲೋಪದೋಷಗಳಾಗಿದ್ದ ಪಕ್ಷದಲ್ಲಿ ಆ ನಾಗದೇವರು ಕ್ಷಮಿಸಿ ಮಾಡಿದಂತಹ ಎಲ್ಲಾ ಸೇವೆಯಿಂದ ಸಂತೃಪ್ತರಾಗಿ ನಿಮಗೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಐಶ್ವರ್ಯ ಧನಧಾನ್ಯ ಸಮೃದ್ಧಿಯಾಗಿ ವಂಶವೃದ್ಧಿಯಾಗಿ ನೀವು ಮಾಡುವಂತಹ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಕೂಡ ಅಭಿವೃದ್ಧಿಯಾಗಿ ನಿಮ್ಮ ಮನಸಾಭಿಷ್ಟ ಏನೆಲ್ಲ ಆಗಬೇಕಂತ ಮನಸ್ಸಿನಲ್ಲಿ ಅಭೀಷ್ಟಗಳುಂಟ ಎಲ್ಲವನ್ನು ಕೂಡ ನೆರವೇರಿಸಿಕೊಟ್ಟು ಮುಂದಕ್ಕೂ ಕೂಡ ಇದಕ್ಕಿಂತ ವೈಭವೋಪೇತವಾದಂತಹ ದೇವರ ಸೇವೆಯನ್ನು ಮಾಡುವಂತಹ ಶಕ್ತಿಯನ್ನು ಭಕ್ತಿಯನ್ನು ಅನುಕೂಲತೆಗಳನ್ನೆಲ್ಲ ಒದಗಿಸಿಕೊಟ್ಟು ನಿಮ್ಮೆಲ್ಲರ ಕುಟುಂಬ ಐಕ್ಯದಿಂದ ಇರುವ ಹಾಗೆ ದೇವರು ಅನುಗ್ರಹಿಸಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ನಾಗದೇವರು ಸಹ ಇವತ್ತಲ್ಲಿ ಸಿಕ್ಕಿದ್ರಂತೆ ನೋಡ್ಲಿಕ್ಕೆ ಹೌದಾ ತೃಪ್ತಿ ಆಯ್ತು ಯಾರಿಗೆ ಸಿಕ್ಕಿದ್ದು ಹೌದಾ ಸರಿ ಸರಿ ಆಗ್ಲಿ